ಮಧುರೈ ಮೀನಾಕ್ಷಿ ಅಮ್ಮ. ಪಾಂಡ್ಯರಾಜ ಮಲಯಧ್ವಜ ಪಾಂಡ್ಯ ಮತ್ತು ಕಂಚನಮಾಲೆಗೆ ಮಕ್ಕಳಿಲ್ಲದ ಕಾರಣ ಯಾಗ ಮಾಡಿದರಂತೆ. ದೇವಿಯ ಆಶೀರ್ವಾದದೊಂದಿಗೆ ಅಗ್ನಿಯಿಂದ ಮೀನಿನ ಕಣ್ಗಳು ಹೊಂದಿದ ಒಂದು ಸುಂದರ ಪುತ್ರಿ ಜನಿಸುತ್ತಾಳಂತೆ. ಅವಳಿಗೆ ಮೀನಾಕ್ಷಿ ಎಂದು ಹೆಸರಿಡುತ್ತಾರೆ. ಆದರೆ ವಿಚಿತ್ರದಂತೆ ಅವಳು 3 ಸ್ತನವನ್ನು ಹೊಂದಿರುತ್ತಾಳೆ. ಬೇಸರಗೊಂಡ ದಂಪತಿಗಳಿಗೆ ಒಂದು ದಿವ್ಯವಾಣಿ ಕೇಳುತ್ತದೆ. ಆಕೆಯನ್ನು ಪುತ್ರನಂತೆ ಬೆಳೆಸು, ನಿನಗೆ ಜಯವನ್ನೇ ಒದಗಿಸುತ್ತಾಳೆ. ಸರಿಯಾದ ಸಮಯ ಬಂದಾಗ 3ನೇ ಸ್ತನ ಮಾಯವಾಗುವುದೆಂದು. ಈ ಮೀನಾಕ್ಷಿ ಅಮ್ಮನು ಪಾರ್ವತಿಯ ರೂಪವಂತೆ. ಎಲ್ಲಾ ಕಡೆಯಲ್ಲೂ ವಿಜಯ ಯಾತ್ರೆ ನಡೆಸಿ ಕೊನೆಗೆ ಕೈಲಾಸಕ್ಕೆ ಶಿವನನ್ನು ಗೆಲ್ಲಲು ಹೋಗುತ್ತಾಳೆ. ಅಲ್ಲಿ ಶಿವನನ್ನು ಕಂಡಾಗ ಮನಸೋತ ಮೀನಾಕ್ಷಿಯ 3ನೇ ಸ್ತನ ಮಾಯವಾಗುತ್ತದಂತೆ. ನಂತರ ಶಿವನು ಸುಂದರೇಶ್ವರನ ಅವತಾರ ಪಡೆದು ಮೀನಾಕ್ಷಿಯನ್ನು ವರಿಸುತ್ತಾನೆ. ಸಾಕ್ಷಾತ್ ಮಹಾವಿಷ್ಣು ಅಣ್ಣನ ಸ್ಥಾನದಲ್ಲಿ ನಿಂತು ದಾರೆ ಎರೆಯುತ್ತಾರೆ. ಇಲ್ಲಿ ಮಾತ್ರ ಶಿವನನ್ನು ಪರಿಪೂರ್ಣ ಅಲಂಕಾರಿಯಾಗಿ ಮಧುಮಗನಾಗಿ ನೋಡಲು ಸಾಧ್ಯ. ಎಲ್ಲಾ ವರ್ಷ ಇಲ್ಲಿ ಮೀನಾಕ್ಷಿ ಹಾಗೂ ಸುಂದರೇಶ್ವರರ ತಿರುಕಲ್ಯಾಣವನ್ನು ಬಹಳ ಅದ್ಧೂರಿಯಾಗಿ ಆಚರಿಸುತ್ತಾರೆ. ವೇಟ್, ದಿಸ್ ಇಸ್ ಕ್ಲಾಸಿಕ್. ಐ ಹ್ಯಾವ್ ಸೀನ್ ದಿಸ್ ಬಿಫೋರ್. ಹೌದು, ನನಗೂ ನನ್ನ ತಂದೆಯವರಿಗೂ ಈ ಮೀನಾಕ್ಷಿ ಅಮ್ಮನ ಹೆಸರಲ್ಲಿ ಒಂದು ಓಲ್ಡ್ ಸ್ಟೋರಿ ಇದೆ ಆಯಿತಾ. ನಮ್ಮ ಹಳೆಯ ಹಂಚಿನ ಮನೆಯಲ್ಲಿ ಗೋಡೆ ಮೇಲೆ ಹಲವಾರು ದೇವರ ಫೋಟೋಗಳಿತ್ತು. ಎಲ್ಲ ನನ್ನ ತಂದೆಯವರು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಗುರುತಿಗಾಗಿ ತಂದು ಮನೆಯಲ್ಲಿಟ್ಟಿದ್ದರು. ಬುದ್ಧಿ ಬಂದಾಗಿಂದ ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆ ಹೂ ಮುಡಿಸುವ ಪದ್ಧತಿ. ಮೊದಲ 3 ದೊಡ್ಡ ಫೋಟೋಗಳಲ್ಲಿ ಈ ದೇವಿಯದು ಮೊದಲ ಫೋಟೋ. ಆದರೆ ಕೈಯಲ್ಲಿ ಗಿಳಿ ಹಿಡಿದು ಹಸಿರು ಸೀರೆ ಉಟ್ಟ ಈ ಸುಂದರಿ ದೇವತೆ ಯಾರೆಂದು ಗೊತ್ತಿಲ್ಲ. ಬಾಕಿ ಫೋಟೋಗಳು ಸರಸ್ವತಿ, ಮಣಿಕಂಠ ಹಾಗೆ ಹೆಸರುಗಳು ಬಾಯಿ ತುದಿಯಲ್ಲಿತ್ತಾಯ್ತಾ. ಅಪ್ಪ ನನ್ನ 5ನೇ ವಯಸ್ಸಲ್ಲಿ ದೇವರ ಪಾದ ಸೇರಿದ್ದರಿಂದ ಅಮ್ಮನನ್ನು ಕೇಳುತ್ತಿದ್ದೆ. ಅಮ್ಮನಿಗೂ ಹೆಸರು ಗೊತ್ತಿಲ್ಲ, ಆದರೆ ಆಕೆ ಹೇಳುತ್ತಿದ್ದದ್ದು ಒಂದೇ, ನಿನ್ನ ತಂದೆ ಕನ್ಯಾಕುಮಾರಿಗೆ ಹೋಗಿದ್ದಾಗ ತಂದ ದೇವಿಯ ಫೋಟೋ. ಕ್ಲಿಯರ್ ಆನ್ಸರ್ ಸಿಗದ ನಾನು ತಲೆಗೆರೆದುಕೊಂಡು ಸುಮ್ಮನಾಗುತ್ತಿದ್ದೆ. 3 ಡಿಕೇಡ್ಸ್ ಮುಂಚೆನೆ ನನ್ನ ತಂದೆ ಈ ಪುಣ್ಯ ಸ್ಥಳಕ್ಕೆ ಬಂದು ಹೋಗಿದ್ದಾರೆ. ಕಾಲಗಳ ನಂತರ ಆ ಕುಟುಂಬದಿಂದ ಅದೇ ಜಾಗಕ್ಕೆ ನಾನು ಬಂದು ನಿಂತಿದ್ದೇನೆ. ವಿಪರ್ಯಾಸ ಏನೆಂದರೆ ನನ್ನ ತಂದೆಯವರು ನನ್ನ ಜೊತೆಗಿಲ್ಲ, ಬಟ್ ಅವರು ನೋಡಿದ ಅದೇ ಮೀನಾಕ್ಷಿ ಅಮ್ಮ ನನ್ನ ಕಣ್ಣ ಮುಂದೆ ಇದ್ದಾರೆ. ಬಂಗಾರದ ಗಿಳಿ ಕೈಯಲ್ಲಿಡಿದು ತೀಕ್ಷ್ಣ ಕಣ್ಣು ಮುಗುಳು ನಗೆಯಿಂದ ನನ್ನ ನೋಡಿ ಕೇಳುತ್ತಿದ್ದಾರೆ, ಈಗ ನಾನು ಯಾವ ದೇವಿ ಎಂಬ ಸಂಶಯ ದೂರವಾಯಿತೇ. ಕೆಲವು ಯಾತ್ರೆಗಳು ನಮಗರಿವಿಲ್ಲದೆ ಎಷ್ಟು ಸ್ಪೆಷಲ್ ಅಲ್ವಾ. ಹಾಗೆಯೇ ಸುಂದರೇಶ್ವರರನ್ನು ದರ್ಶನ ಪಡೆದು ತಂದೆಯವರನ್ನು ನೆನೆಸಿ ಏನೋ ಸಾಧಿಸಿದ ಸಂತಸದಲ್ಲಿ ಮುಂದೆ ನಡೆದೆ.